मावः पदव्यः पितरस्मदास्थिताः या यज्ञशालासनधूमवर्त्मनां कदन्नतृप्त्यै रसुभृद्भिरीडिताः अव्यक्तलिङ्गा अवधूतसेविताः। भागवतसारोद्धारस्य अयं सप्तसप्तत्युत्तरः एकशततमः श्लोकः 177ನೇ श्लोक। प्रवृत्तकर्मत्यागाख्यं प्रकरणम् इदानीं सम्प्रचलते। भगवद्गीतायां स्वयं भगवानेव यथा आह सर्वधर्मान् परित्यज्य मामेकं शरणं व्रज अहं त्वां सर्वपापेभ्यः मोक्षयिष्यामि मा शुचः इति। तथा तेनोक्तमार्गेण गीतोक्तमार्गेण सर्वान् प्रस्तुतान् मार्गान् धर्मांश्च परित्यज्य भगवन्तं विष्णुमेव शरणं व्रजेत्। स एव च सर्वेभ्यः पापेभ्यः सर्वेभ्यः कर्मभ्यश्च अस्मान् पामरान् मोचयिष्यति। गीता प्रस्थाने स्वयं आचार्यः मध्वः एवमाह न चान्यधर्माकरणात् दोषवान् विष्णुधर्मकृत् इति। यद्यपि अस्मिन् लोके सञ्जातस्य नैकविधैः जनैः परिवृतस्य नानाविधानि कर्तव्यानि नैकविधाः धर्माश्च अनुष्ठेयाः इति प्रतीयन्ते। मातापितृशुश्रूषा, गुरुशुश्रूषा, बन्धुप्रीतिः इत्यादयः। तथापि सर्वेभ्यः एतेभ्यः धर्मेभ्यः विष्णुधर्मः एव गरीयान्। योऽयं साधकः विष्णुधर्मे रतः रतत्वाच्चैव अन्यान् धर्मान् कदाचित् न अनुचरेत् तस्यैतस्य साधकस्य पापं न संजायते। मुख्यधर्मस्तु भगवद आराधनमेव। यथा हि स्कन्धशाखानां तरोर्मूलावसेचनम् एवम् आराधनं विष्णोः सर्वेषाम् आत्मनश्च हि इति भागवतमेव वदति। तरोः वृक्षस्य मूलं कश्चन यदा सिञ्चते तेनैव परिषेकेण तरोः स्कन्धाः शाखाश्च तृप्यन्ते, जलं प्राप्नुवन्ति च। एवम् आराधनं विष्णोः यदा भगवन्तमेव विष्णुं आराधयति स्वकर्मणा साधकः तदा तेनैव आराधनेन भगवतः विष्णोः आराधनेन सर्वेपि अन्ये मातापितरौ गुरुः स्वजनः अन्ये देवाः अन्यानि दैवतानि कुलदैवताद्यानि राजादयश्च
ಆರಾಧಿತಾಃ ಭವೇಯುಃ. ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಸಾಧಕನಿಗೆ ಅನೇಕ ಥರದ ಧರ್ಮಗಳೇನೋ ಇರ್ತವೆ. ಮಾತೃದೇವೋ ಭವ ಅಂತ ಹೇಳ್ತಾರೆ, ಪಿತೃದೇವೋ ಭವ ಅಂತ ಹೇಳ್ತಾರೆ, ಆಚಾರ್ಯ ದೇವೋ ಭವ ಅಂತ ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ನಾವು ನೋಡಿರ್ತೇವೆ. ಗುರುಗಳ ಸೇವಾ ಇತ್ಯಾದಿ ಎಲ್ಲವನ್ನೂ ಕೂಡ ಅವನು ಮಾಡಬೇಕು. ಗುರು ಗರಿಯಾನ್ ಪಿತೃತೋ ಮಾತೃತಶ್ಚೇತಿ ಮೇ ಮತಿ. ತಂದೆ ತಾಯಂದಿರಕ್ಕಿಂತಲೂ ಗುರುವೇ ಶ್ರೇಷ್ಠ ಅಂತೆಲ್ಲ ನಾವು ಕೇಳಿದ್ದೀವಿ. ತಂದೆ ತಾಯಂದಿರ ಕೆಲಸ ನಮಗೊಂದು ದೇಹವನ್ನು ಕೊಡುವುದಷ್ಟೇ. ದೇಹವನ್ನು ಕೊಟ್ಟಾದ್ಮೇಲೆ ನಮಗೆ ಜ್ಞಾನವನ್ನು ಕೊಡುವವರು ಗುರುಗಳೇ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸ್ಥಾನ ಇದೆ. ಆದರೆ ಎಲ್ಲ ಧರ್ಮಗಳಿಗಿಂತಲೂ ಬಹಳ ಮುಖ್ಯವಾದ ಧರ್ಮ ಯಾವುದು? ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಅಂತ ವಿಷ್ಣು ಸಹಸ್ರನಾಮ ಸ್ತೋತ್ರದ ಆರಂಭದಲ್ಲಿ ಯುಧಿಷ್ಠಿರ ಭೀಷ್ಮಾಚಾರ್ಯರನ್ನ ಪ್ರಶ್ನಿಸ್ತಾನೆ. ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಸಂಸಾರ ಬಂಧನದಿಂದ ತಪ್ಪಿಸಿಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಿರುವಾಗ ನಾವು ಯಾವ ಕಾರ್ಯವನ್ನು ಮಾಡಬೇಕು? ಎಲ್ಲ ಧರ್ಮಗಳಿಗಿಂತಲೂ ಬಹಳ ದೊಡ್ಡದ ಆದಂಥ ಕರ್ತವ್ಯ ಯಾವುದು ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಭೀಷ್ಮರು ಆ ಅನುಶಾಸನ ಪರ್ವದಲ್ಲಿ ಭಗವಂತನ ಆರಾಧನೆಯನ್ನು ಹೇಳಿದ್ದಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂತ. ಭಗವಂತನ ಗುಣವಾಚಕಗಳಾದಂತಹ ನಾಮಗಳನ್ನು ಪ್ರಾಚೀನರಾದ ಋಷಿಗಳು ನಮಗೆಲ್ಲ ಹೇಳಿದ್ದಾರೆ. ಆ ಮಾತುಗಳನ್ನೇ ನಿನಗೂ ಕೂಡ ಹೇಳ್ತೇನೆ ಅಂತ. ಯಾಕಿದೆ ಅಂದರೆ ಭೂತಯೇ. ಭೂತಿ ಅಂದರೆ ಏಳಿಗೆ. ನಮಗೆ ಅತ್ಯಂತ ಕೊನೆಯ ಗುರಿ, ಅತ್ಯಂತ ಶ್ರೇಷ್ಠವಾದ ಗುರಿ ಯಾವುದು ಅಂದರೆ ಸಂಸಾರದಿಂದ ಮುಕ್ತನಾಗುವುದು, ಭಗವಂತನ ಸಾನ್ನಿಧ್ಯವನ್ನು ಪಡೆಯುವುದು. ಭಗವಂತ ನಮ್ಮ ಒಳಗೆ ಇದ್ದಾನೆ. ಈಗಾದರೂ ಕೂಡ ನಾವು ಭಗವಂತನ ಸಾನ್ನಿಧ್ಯವನ್ನು ಹೊಂದಿಯೇ ಇದ್ದೇವೆ. ಆ ಹೊಂದಿದ್ದೇವೆ ಅನ್ನುವ ಎಚ್ಚರ ನಮಗೆ ಮತ್ತೆಂದೂ ತಪ್ಪದಂತೆ ಬರಬೇಕಾಗಿದೆ. ಅದಕ್ಕಾಗಿ ನಾವು ಮಾಡಬೇಕಾದ ಸಾನ್ನಿಧ್ಯ, ನಾವು ಮಾಡಬೇಕಾದಂಥ ಒಂದು ಪ್ರಯತ್ನ ಅಂದರೆ ಎಲ್ಲ ಶಾಸ್ತ್ರಗಳನ್ನು ಓದ್ತಾ ಇದ್ದಾಗಲೂ ಕೂಡ, ಅನೇಕ ಶಾಸ್ತ್ರಗಳನ್ನೆಲ್ಲ ಓದಿಯೂ ಕೂಡ ಆ ಎಲ್ಲ ಶಾಸ್ತ್ರಗಳಲ್ಲಿಯೂ ಭಗವಂತನಾದಂಥ ದೇವದೇವನಾದ ವಿಷ್ಣುವಿನ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತಲೇ ತಿಳಿಬೇಕು. ಹಾಗೆ ತಿಳಿದು ಸಕಲ ಶಾಸ್ತ್ರಗಳ ಸಾರ ಇದು ಅಂತ ತಿಳಿದು ಸಾಧಕನಾದವನು ಮುಂದುವರಿಬೇಕು. ಹೊರತು ಕರ್ಮಯೋಗದಲ್ಲಿ ಅವನು ಬದ್ಧನಾಗಬಾರ್ದು. ನಾವೆಲ್ಲ ಪ್ರಾರಂಭ ಕರ್ಮಯೋಗಿಗಳೇ, ಇಲ್ಲ ಅಂತಲ್ಲ, ಕರ್ಮಯೋಗಿಗಳೇ ನಾವು. ಭಕ್ತಿಯೋಗಿಗಳು, ದೇವತೆಗಳು, ಜ್ಞಾನಯೋಗಿಗಳು, ಮುನಿಗಳು, ನಾವೆಲ್ಲ ಕರ್ಮಯೋಗಿಗಳೇ. ಆದರೆ ಪ್ರವೃತ್ತ ಕರ್ಮವನ್ನೇ ಬಹಳ ಪ್ರಧಾನ ಅಂತ ಭಾವಿಸಿ, ಹಾಗೆ ಶಾಸ್ತ್ರಗಳ ತಾತ್ಪರ್ಯವನ್ನು ಭ್ರಮಿಸಿ ಅದನ್ನೇ ಶಾಸ್ತ್ರಗಳ ತಾತ್ಪರ್ಯ ಅಂತ ಹೇಳುವಂಥ ಉಪದೇಶಕರ ಮಾತುಗಳಿಗೆ ಮರುಳಾಗಿ ನಾವು ಪ್ರವೃತ್ತ ಕರ್ಮದಲ್ಲೇ ಮುಳುಗಿಬಿಟ್ರೆ ಅದು ಮಹಾ ದುರಂತ. ನಚಾನ್ಯ ಧರ್ಮಾಕರಣಾತ್ ದೋಷವಾನ್ ವಿಷ್ಣು ಧರ್ಮ ಕೃತ್ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ಯಾವುದ್ಯಾವುದೋ ಧರ್ಮಗಳು ನಮಗಿವೆ. ತಂದೆ ತಾಯಂದ್ರ ಸೇವೆ, ಅವ್ರ ಮಾತನ್ನು ಕೇಳಬೇಕು. ತಯೋಶ್ಚೈವ ಗುರೋಶ್ಚೈವ ಸರ್ವದಾ ಪ್ರಿಯಮಾಚರೇತ್ ತೇಷ್ವೇವ ನಿತ್ಯ ತೃಪ್ತೇಶು ತಪಸ್ಸರ್ವಂ ಸಮಾಪ್ಯತೆ ಅಂತ ಮತ್ತೊಂದು ಮಾತು ಕೇಳಿ ಬರ್ತದೆ. ತಯೋ ಹೋದರೆ ಅವರಿಬ್ಬರಿಗೆ, ತಂದೆ ತಾಯಂದಿರಿಗೆ, ಗುರುವಿಗೆ ಪ್ರೀತಿಯಾಗುವಂತೆ ನಡ್ಕೊಳ್ಬೇಕು. ಗುರುವಿನಲ್ಲೇ, ತಂದೆ ತಾಯಂದಿರಲ್ಲೇ ಪರಬ್ರಹ್ಮನನ್ನು ಕಾಣಬೇಕು ಅಂತೆಲ್ಲ ಮಾತು ಕೇಳಿ ಬರ್ತದೆ. ಇಲ್ಲಂತಲ್ಲ. ಆದರೆ ಆ ಗುರುಗಳ ಮಾತನ್ನ ಕೇಳುವುದರಿಂದ, ತಂದೆ ತಾಯಿನ ಮಾತನ್ನು ಕೇಳುವುದರಿಂದ ನಮ್ಮ ಮುಖ್ಯ ಗುರಿಗೆ ಧಕ್ಕೆ ಆಗುವಂತಿದ್ರೆ ಆಗ ಅಂಥವ್ರ ಮಾತುಗಳನ್ನು ಕೂಡ ಕೇಳಬೇಕಾಗಿಲ್ಲ ಅನ್ನೋದನ್ನೇ ಕಳೆದ ದಿವಸ ನಾವು ನೋಡಿದ್ದೀವಿ.
ಗುರುಕ್ತಮಪಿನ ಗ್ರಾಹ್ಯಂ ಅಂತ ಪ್ರಹ್ಲಾದ ಹೇಳಿದ್ದನ್ನೇ ನಾವು ನೋಡಿದ್ದೇವೆ. ನಮ್ಮ ಮುಖ್ಯ ಧರ್ಮ ಭಗವಂತನ ಆರಾಧನೆ. ಆ ವಿಷ್ಣುವಿನ ಆರಾಧನೆಯಲ್ಲಿ ಮುಳುಗಿದವನಿಗೆ ಇಂಥ ಉಳಿದ ಧರ್ಮಗಳನ್ನು ಒಂದು ವೇಳೆ ಮಾಡದೆ ಹೋದರೆ ಅದರಿಂದ ಏನೂ ಧಕ್ಕೆ ಇಲ್ಲ ಅಂತ ಶಾಸ್ತ್ರ ನಮಗೊಂದು ಭರವಸೆ ಕೊಟ್ಟಿದೆ. ಕೆಲವು ಸಂಗತಿಗಳನ್ನ ಯಾವುದ್ಯಾವುದೋ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನ ನಾವೇನೇನೋ ಮಾಡ್ತಿರ್ತೇವೆ. ಆದರೆ ಅವುಗಳನ್ನೆಲ್ಲ ಕೇವಲ ಒಂದು ಸಂಸ್ಕೃತಿ, ಒಂದು ಕಲ್ಚರ್. ಅದು ನಮ್ಮ ದೇಶದ ಸಂಸ್ಕೃತಿ ಬಹುಮುಖವಾದದ್ದು. ಅದೊಂದು ಸಂಸ್ಕೃತಿ ಎನ್ನುವ ದೃಷ್ಟಿಯಿಂದ ಮಾತ್ರ ಅವುಗಳನ್ನು ನಾವು ಆಚರಿಸಬೇಕು. ಮನರಂಜನೆಗಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಅದರಲ್ಲಿ ಇಂಥ ಕೆಲಸಗಳನ್ನು ಇವೆಲ್ಲವನ್ನು ಕೂಡ ಮಾಡಬೇಕಷ್ಟೆ. ಕೇವಲ ಲೌಕಿಕವಾದ ಮನರಂಜನೆ ಅಲ್ಲ ಇದು. ಅನೇಕ ಭೂತ ಪ್ರೇತಗಳನ್ನು, ಯಾವುದ್ಯಾವುದೋ ಕುಲದೇವಿಗಳನ್ನು ಆಚರಿಸುವುದಿಲ್ಲ. ಪೂರ್ಣ ಲೌಕಿಕ ಮನರಂಜನೆಯಂತೆ ಅಲ್ಲ. ಧಾರ್ಮಿಕ ಮನರಂಜನೆಯೇ ಸರಿ, ಇಲ್ಲಂತಲ್ಲ. ಅಷ್ಟಾದರೂ ಕೂಡ ಅಲ್ಲಿ ಎಲ್ಲ ಕಡೆಯೂ ಭಗವಂತನ ಆರಾಧನೆಯೇ ನಡೆದಿದೆ ಅನ್ನುವಂಥ ಎಚ್ಚರ ಇರಬೇಕು. ಅಂಥ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವ ಅನಿವಾರ್ಯವಾದ ಪ್ರಸಂಗ ಬಂದರೆ ಅದರಿಂದ ಮತ್ಯಾವುದೇ ಫಲವನ್ನು ಅಪೇಕ್ಷಿಸದೆ ಕೇವಲ ಭಗವಂತನನ್ನೇ ಅಲ್ಲಿಯೂ ಕೂಡ ಕಾಣಬೇಕು. ಶೃಣ್ವನ್ ಗೃಣನ್ ಸಂಸ್ಮರ್ಯಂಸ ಚಿಂತೆಯನ್ ನಾಮಾನಿ ರೂಪಾನಿ ಚ ಮಂಗಲಾನಿತೆ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತೋ ನ ಭವಾಯ ಕಲ್ಪತೆ ಅಂತ ಹಿಂದೆ ಇದೇ ಭಾಗವತದ ಒಂದು ಮಾತು ಭಾಗವತ ಸಾರೋದ್ಧಾರದಲ್ಲಿ ಬಂದಿದೆ. ನಾವು ಮನೆ ಕೆಲಸಗಳನ್ನು ಮಾಡುವಾಗ, ಹೊಟ್ಟೆ ಹೊರೆಯುವುದಕ್ಕಾಗಿ ಲೌಕಿಕ ಕೆಲಸಗಳನ್ನು ಮಾಡುವಾಗ, ಇಂಥ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಇವನ್ನ ಕ್ರಿಯೆಗಳು ಅಂತ ಹೇಳ್ತಾರೆ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತ. ಇಂಥ ಕ್ರಿಯೆಗಳನ್ನು ಮಾಡುವಾಗಲೂ ಕೂಡ ಭಗವಂತನ ಚರಣಾರವಿಂದಗಳಲ್ಲಿ ನಮ್ಮ ಮನಸ್ಸು ಲಗ್ನವಾಗಿಯೇ ಇರಬೇಕು. ಯಾವತ್ತೂ ಭಗವಂತನ ಅಸ್ತಿತ್ವವನ್ನು ಮರೆಯಬಾರದು, ಅವನ ಪಾರಮ್ಯವನ್ನು ಮರೆಯಬಾರದು. ಅವನ ಪ್ರೀತಿಯನ್ನು ಗಳಿಸುವುದು ಬಹಳ ಪ್ರಧಾನವಾದ ಧರ್ಮ ಅಂತ ನಮಗೆ ಎಚ್ಚರ ಇರಬೇಕು. ಹೀಗಿದ್ದು ಮಾಡ್ತಾ ಹೋದರೆ ಆವಿಷ್ಟಚಿತ್ತ ನ ಭವಾಯ ಕಲ್ಪತೆ. ಅವನು ಈ ಸಂಸಾರಕ್ಕೆ ಮತ್ತೆ ಮರಳಿ ಬರೋದಿಲ್ಲ, ಸಂಸಾರದಲ್ಲಿ ಅವನು ಸಿಕ್ಕು ಹಾಕ್ಕೊಳ್ಳೋದಿಲ್ಲ. ಅವೇ ಕರ್ಮಗಳನ್ನು, ಯಾವುದ್ಯಾವುದೋ ಆರಾಧನೆಗಳು, ಪೂಜೆಗಳು, ನಡಾವಳಿಗಳು ಇವುಗಳನ್ನು ಮಾಡಿ ಒಂದು ಐಹಿಕ ಫಲವನ್ನು ಬಯಸಿ ಉಳಿದವರು ಸಂಸಾರದಲ್ಲಿ ಮತ್ತೆ ಮುಳುಗಿ ಏಳ್ತಾ ಇದ್ರೆ, ಮುಳುಗ್ತಾ ತೇಲುತ್ತಾ ಹಾಗೆ ಬಳಲ್ತಾ ಇದ್ರೆ, ಈ ಜ್ಞಾನಿಯಾದವನು ಕೂಡ ಅದೇ ಕೆಲಸಗಳನ್ನೇ ಮಾಡ್ತಿರ್ತಾನೆ. ಅದನ್ನೇ ಮಾಡುವ ಪ್ರಸಂಗ, ಅದರಲ್ಲಿ ಭಾಗವಹಿಸುವ ಪ್ರಸಂಗ ಅವನಿಗೂ ಬರಬಹುದು. ಆದರೆ ಅದೇ ಸಂದರ್ಭದಲ್ಲಿ ಆತನಿಗೆ ಭಗವಂತನ ಚರಣಕಮಲಗಳ ಧ್ಯಾನ ತಪ್ಪಬಾರದು. ಶೃಣ್ವನ್ ಗೃಣನ್ ಸಂಸ್ಮರ್ಯಂಸ ಚಿಂತೆಯನ್. ಆ ಸಂದರ್ಭದಲ್ಲೂ ಕೂಡ ಆ ಭಗವಂತನ ದಿವ್ಯವಾದಂಥ ನಾಮಗಳೆಲ್ಲವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಿರ್ಬೇಕು. ನಮ್ಮ ಎದುರಿಗೆ ಕಾಣುವಂಥ ಎಲ್ಲ ಜಡ ವಸ್ತುಗಳು, ಚೇತನಗಳು, ನಾನಾ ಥರದ ಕುಲದೈವಗಳು, ಅವುಗಳನ್ನು ಪೂಜಿಸುವಂತಹ, ಆ ಶಕ್ತಿಗಳಿಂದ ಆವಿಷ್ಟರಾಗುವಂತಹ ಅರ್ಚಕರು, ದರ್ಶನ ಪಾತ್ರಿಗಳು, ಮತ್ತು ಪುರೋಹಿತರು, ಜ್ಯೋತಿಷಿಗಳು, ಅದು ನೋಡ್ಲಿಕ್ಕೆ ಬರುವಂಥ ಜನ, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಭಗವಂತನ ಅಸ್ತಿತ್ವವನ್ನು ಕಾಣಬೇಕು. ಭಗವಂತ ಇಂಥದ್ದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಇವರೆಲ್ಲರ ಕೈಯಿಂದ ಅಂತ ಅದನ್ನು ಆಸಕ್ತನಾಗಿ, ಅದರಲ್ಲಿ ಕಾಮ್ಯ ಫಲವನ್ನು ಬಯಸದೆ ಅದನ್ನು ಮಾಡಬೇಕಷ್ಟೆ. ನಮ್ಮ ದೇಶದ ವೈವಿಧ್ಯಮಯವಾದಂತಹ ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿಯನ್ನು ಒಂದಿಷ್ಟು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ.
ಸಾರಾಸಗಟಾಗಿ ಅದನ್ನು ತಳ್ಳಿ ಹಾಕುವುದೇ ಬೇಡ. ಆದರೆ ಅದರಿಂದ ಯಾವುದೇ ಕ್ಷುದ್ರವಾದಂಥ ಫಲವನ್ನು ನಾವು ಬಯಸುವುದು ಬೇಡ ಅಷ್ಟೆ. ಆವಾಗ ನಾವು ಗೆದ್ದೆವು ಅಂತ ಅರ್ಥ. ಆದರೆ ಇದಕ್ಕಿಂತಲೂ ಉತ್ತಮವಾದ ಧರ್ಮ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಾದರೆ ಅಂತ ಒಂದು ಮಾತಷ್ಟೇ, ಸಾಧ್ಯ ಆಗಬೇಕು. ಭಗವಂತನ ಕುರಿತಾದ ಶ್ರವಣ ಮನನ ಧ್ಯಾನ ಅನುವ್ಯಾಖ್ಯಾನದ ಆಚಾರ್ಯ ಹೇಳುವಂತೆ ಕ್ಷಣಾರ್ಧೇನಾಪಿತುಲಯೇ, ನಾನು ಭಾಗವತದ ಶ್ಲೋಕವನ್ನು ಹೇಳಿದೆ ಅದಲ್ಲ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಶ್ರವಣ ಮನನ ಧ್ಯಾನ ಇದಿಲ್ಲದೆ ಯಾವ ಒಂದು ಕ್ಷಣವನ್ನು ಕೂಡ ಹಾಳು ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಎಚ್ಚರಿಸಿದ್ದಾರೆ ನಮ್ಮನ್ನು. ಹಾಗಿರುವಾಗ ನಮ್ಮ ಜೀವನವೇ ಬಹಳ ಅಲ್ಪವಾದದ್ದು. ಪುಂಸೋ ವರ್ಷಶತಂ ಖ್ಯಾಯು ಭಾಗವತ ಹೇಳ್ತದೆ, ಹಿಂದೆ ಅದು ಬಂದಿದೆ. 100 ವರ್ಷ ನಮಗೆ ಆಯುಷ್ಯ. 100 ವರ್ಷ ಬದುಕಿದರೆ, ಇಲ್ಲದ್ರೆ 70-80 ವರ್ಷ, 60, 70, 50, 60 ವರ್ಷಗಳ ಆಯುಷ್ಯ ಮಾತ್ರ. 100 ವರ್ಷ ಬದುಕ್ತೀವಿ ಅಂತ ಇಟ್ಕೊಂಡ್ರು ಕೂಡ ತದದ್ಧಂಚ ಅಜಿತಾತ್ಮನಃ, ನಾವು ಜಿತೇಂದ್ರಿಯರಲ್ಲ. ಆದ್ರಿಂದ ನಿದ್ರೆಯಲ್ಲೇ ಕಳೆದು ಹೋಗ್ತದೆ. ನಿಷ್ಫಲಂ ವಿರಸೌ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತ ಸ್ತಮಃ. 100 ವರ್ಷ ಬದುಕಿದವನು ಒಂದು 50 ವರ್ಷದ ಆಯುಷ್ಯವೂ ಕೂಡ ನಿದ್ರೆಯಲ್ಲಿ ಕಳೆದು ಹೋಗ್ತದಂತೆ. ಆಧುನಿಕರು ಕೆಲವರು ಸರ್ವೆ ಮಾಡಿದ್ದಾರೆ, ನಮ್ಮ ಆಯುಷ್ಯದ ಅರ್ಧ ಭಾಗ ಹೋಗದೆ ಹೋದರೂ ಕೂಡ 1/3 ಭಾಗ ಅಂತೂ ನಿದ್ರೆಯಲ್ಲಿ ಹೋಗುವುದು ನಿಶ್ಚಿತ. ಮುಗ್ಧಸ್ಯ ಬಾಲ್ಯ ಕೌಮಾರೇಹೇ, ಮತ್ತೆ ನಮ್ಮ ಬಾಲ್ಯ ಆಟದಲ್ಲಿ ಕಳೆದು ಹೋಗ್ತದೆ. ಕೌಮಾರ, ಯೌವನ, ಇದರಲ್ಲೆಲ್ಲ ನಮ್ಮ ಸಮಯ ಒಂದಿಷ್ಟು ಕಳೆದು ಹೋಗ್ತದೆ. ಎಚ್ಚರವಾಗಿದ್ದಾಗಲೂ ಕೂಡ ಅನೇಕ ಹಾಳು ಹರಟೆಗಳಲ್ಲಿ, ಭೋಗ ವಿಲಾಸಗಳಲ್ಲಿ ನಮ್ಮ ಸಮಯ ಕಳೆದು ಹೋಗ್ತದೆ. ಜರಯಾಗ್ ಗಸ್ತದೇಹಸ್ಯ ಯಾಗ್ ತ್ಯಕಲ್ಪಸ್ಯ ವಿಂಶತಿ. ಮುಪ್ಪು ಬಂದಾಗ ಈ ಕಡೆ ಭಗವಂತನ ಧ್ಯಾನ ಮಾಡಲಿಕ್ಕೂ ಆಗೋದಿಲ್ಲ, ಆ ಕಡೆ ಆಮೋದ ಪ್ರಮೋದಗಳಲ್ಲಿ ಭಾಗವಹಿಸಲಿಕ್ಕೂ, ಭೋಗ ವಿಲಾಸಗಳಲ್ಲಿ ಭಾಗವಹಿಸಲಿಕ್ಕೂ ಕೂಡ ಸಮಯ ಸಿಗೋದಿಲ್ಲ. ಇಂಥ ಪರಿಸ್ಥಿತಿ ನಮಗೆ ಬಂದಿರ್ತದೆ. ಹೀಗಿದ್ದಾಗ ನಮಗೆ ವಾಸ್ತವಿಕವಾಗಿ ಶ್ರವಣ ಮನನ ಧ್ಯಾನ ಮಾಡಲಿಕ್ಕೆ ಸಿಗುವ ಅವಕಾಶ ಎಷ್ಟು? ಇದನ್ನೊಂದು ಬಾರಿ ನಾವು ಪ್ರಶ್ನಿಸಿ ನೋಡಬೇಕು. ಭಾಗವತನೇ ಮತ್ತೊಂದು ಕಡೆ ಹೇಳ್ತದೆ, ಪ್ರಾಯೇಣಾಸ್ಮಿನ್ ಕಲವು ಯುಗೆ ಜನಾಃ ಮಂದಭಾಗ್ಯಾಃ ಮಂದಾಯುಷಃ ಮಂದಪ್ರಜ್ಞಾಃ ಅಲ್ಪಾಯುಷಃ ಉಪದ್ರುತಾಃ. ನಾನಾ ಥರದ ಪೀಡೆಗಳು ಬೇರೆ ನಮಗೆ. ವಾಸ್ತವಿಕವಾಗಿ ಶ್ರವಣಕ್ಕೆ ಮನನಕ್ಕೆ ಧ್ಯಾನಕ್ಕೆ ಕೂತ್ಕೊಂಡ್ರೂ ಕೂಡ ಅದನ್ನು ಮುಂದುವರಿಸಲಿಕ್ಕೆ ಬೇಕಾದಂಥ, ಅದನ್ನು ಪೂರ್ಣವಾಗಿ ಸಾಂಗವಾಗಿ ನಮಗೆ ಪ್ರಯೋಜನಕಾರಿಯಾಗುವಂತೆ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಏಕಾಗ್ರತೆ, ಬುದ್ಧಿವಂತಿಕೆ ನಮಗಿರೋದಿಲ್ಲ. ದೇಹಂಭರ ವಾರ್ತಿಕೇಶು ಅಂತ ನಮ್ಮನ್ನು ಭಾಗವತ ಮತ್ತೊಂದು ಕಡೆ ಹಾಸ್ಯ ಮಾಡಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲದವರೆಗೂ ಕೂಡ ನಮ್ಮ ವಾರ್ತಾ, ನಮ್ಮ ಮಾತು ಕಥೆ, ನಮ್ಮ ವ್ಯವಹಾರ, ಇದೆಲ್ಲವೂ ಕೂಡ ಹೊಟ್ಟೆ ಹೊರಕೊಳ್ಳೋದಕ್ಕಾಗಿಯೇ ಇದ್ಬಿಡ್ತದೆ. ಹೊಟ್ಟೆ ಹೊರೆಯುವುದಕ್ಕಾಗಿ, ದುಡ್ಡು ಸಂಪಾದನೆ ಮಾಡುವುದಕ್ಕಾಗಿ ನಾವೆಷ್ಟು ಪ್ರಯತ್ನ ಮಾಡ್ತಿರ್ತೇವೆ, ಇದನ್ನೊಂದು ಬಾರಿ ನಾವು ಆಲೋಚಿಸಬೇಕು. ಹೀಗೆ ಹೊಟ್ಟೆ ಹೊರೆಯುವುದಕ್ಕಾಗಿಯೇ, ಸಂಸಾರ ನಡೆಸುವುದಕ್ಕಾಗಿಯೇ ಮಗ್ನರಾದವರು ನಾವು. ಅದರಲ್ಲಿ ನಮ್ಮ ಸಮಯ ಹೋಗ್ತಿರ್ತದೆ. ಏನು ಮಾತಾಡಿದ್ರು ದುಡ್ಡು ಗಳಿಸುವ ಮಾತನ್ನೇ, ದುಡ್ಡು ಖರ್ಚು ಮಾಡುವ ಮಾತನ್ನೇ, ಸುಖ ಪಡುವ ಮಾತನ್ನೇ ಆಡ್ತಾ ಇರ್ತೇವೆ. ವಸ್ತುತಃ ಸಮರ್ಥವಾಗಿ ಶ್ರವಣ ಮನನ ಧ್ಯಾನ, ಉಚಿತವಾಗಿ ಶ್ರವಣ ಮನನ ಧ್ಯಾನ ಮಾಡಲಿಕ್ಕೆ ಬೇಕಾದ ಸಮಯ ಎಷ್ಟಿರ್ತದೆ? ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದ ಸಮಯ ಎಷ್ಟಿರ್ತದೆ ಮನುಷ್ಯನಿಗೆ, ಅವನಿಗೆ ಅಳಿದುಳಿದ ಆಯುಷ್ಯದಲ್ಲಿ? ಹೀಗೆ ಧರ್ಮ ಕಾರ್ಯಕ್ಕಾಗಿ ಅವನಿಗೆ ಉಪಲಬ್ಧ ಆಗುವ ಸಮಯನೇ ಬಹಳ ಕಡಿಮೆ. ಅಂಥ ಅಲ್ಪ ಸಮಯವನ್ನು ಮತ್ತೆ ಪ್ರವೃತ್ತ ಕರ್ಮದಲ್ಲೇ ಅವನು ಒಂದು ವೇಳೆ ತೊಡಗಿಸಿಬಿಟ್ರೆ, ಏನು ಮಾಡಿದರೂ ಅದರಿಂದ ತನಗೆ ಈ ಜಗತ್ತಿನಲ್ಲಿ ಏನು ಲಾಭ, ಸ್ವರ್ಗಾದ ಸುಖ ಹೇಗೆ ಸಿಕ್ಕಿತು, ನಮ್ಮ ವ್ಯವಹಾರದಲ್ಲಿ ಹೇಗೆ ಯಶಸ್ಸು ಸಿಕ್ಕಿತು ಅಂತಲೇ ಅವನು ಆಲೋಚನೆ ಮಾಡ್ತಾ ಹೋಗಿಬಿಟ್ರೆ
ಅವನ ಗತಿ ಏನು? ಇದನ್ನು ನಾವೆಲ್ಲರೂ ಪ್ರಶ್ನೆ ಕೇಳ್ಕೋಬೇಕು. ಆದ್ರಿಂದಲೇ ಅವ್ರು ಯಾರು ಗುರುಗಳು ಅಲ್ಲ. ನಮೋಚ ಯಜ್ಞ ಸಮುಪೇತ ಮೃತ್ಯುಂ. ನಮಗೀಗ ಮೃತ್ಯು ನಮ್ಮ ಜುಟ್ಟನ್ನು ಕೈಯಲ್ಲಿ ಹಿಡಿದು ಒಂದು ಕೈಯಿಂದ ಮತ್ತೊಂದು ಕೈಯಿಂದ ಖಡ್ಗವನ್ನು ಹಿಡಿದು ಯಾವ ಸಂದರ್ಭದಲ್ಲಿ ಆದರೂ ನಮ್ಮನ್ನು ಕತ್ತರಿಸಿ ಹಾಕ್ಲಿಕ್ಕೆ ಅಂತ ಕಾಯ್ತಾ ಇದೆ. ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂ ಚ ಸಾಧಯೇತ್ ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ. ಮೃತ್ಯು ನಮ್ಮ ಜುಟ್ಟನ್ನು ಹಿಡಿದು ಖಡ್ಗದಿಂದ ನಮ್ಮ ತಲೆಯನ್ನು ಕತ್ತರಿಸಲಿಕ್ಕೆ ಯಾವುದೇ ಕ್ಷಣದಲ್ಲಿ ಕತ್ತರಿಸಲಿಕ್ಕೆ ಕಾಯ್ತಾ ಇದೆ. ಹಾಗಿದ್ದಾಗ ನಾವಿನ್ನು ಯಾವುದೇ ಕ್ಷಣದಲ್ಲಿ ಸಾಯ್ತೇವೆ ಅಂತ ಅನ್ನೋದು ನಮ್ಗೆ ಎಚ್ಚರಿಕೆಗೆ ಬಂದಾಗ ಎಷ್ಟು ತರಾತುರಿಯಿಂದ ನಾವು ಧರ್ಮ ಮಾಡಬೇಕು ಅದನ್ನು ನಾವು ಗಮನಿಸಬೇಕು. ಅಂಥ ತರಾತುರಿಯನ್ನ ಧರ್ಮಾಚರಣೆಗೆ, ನಿವೃತ್ತ ಕರ್ಮದ ಆಚರಣೆಗೆ ಆ ತರಾತುರಿಯನ್ನು ತೋರಿಸ್ಬೇಕು ನಾವು. ಇಲ್ಲದೆ ಹೋದ್ರೆ ಅದು ಮತ್ತೆ ಮತ್ತೆ ನಮ್ಮನ್ನು ಕಟ್ಟಿ ಹಾಕ್ತದೆ ಅಷ್ಟೇ. ಅದಕ್ಕೆ ಸಮುಪೇತ ಮೃತ್ಯು ಅಂತ ಹೇಳಿರೋದು. ಮೃತ್ಯು ಅಂತೂ ಬಂದಿದೆ. ಆ ಮೃತ್ಯುವಿನಿಂದ ನಾವು ಆಚರಿಸುವ ಧರ್ಮ, ಆ ಪ್ರವೃತ್ತ ಧರ್ಮ ನಮ್ಮನ್ನು ಬಿಡಿಸದೆ ಹೋದರೆ, ನಮ್ಮ ಗುರುಗಳು, ಪುರೋಹಿತರು, ಜ್ಯೋತಿಷಿಗಳು, ವಿದ್ವಾಂಸರು ಇವ್ರು ಯಾರು ನಮ್ಮನ್ನು ಬಿಡಿಸದೆ ಹೋದರೆ, ತಂದೆ ತಾಯಂದಿರು ಆ ಮೃತ್ಯುವಿನಿಂದ ನಮ್ಮನ್ನು ಬಿಡಿಸದೆ ಹೋದರೆ, ಬಿಡಿಸಿಕೊಳ್ಳುವ ಮಾರ್ಗವನ್ನು ತೋರಿಸದೆ ಹೋದರೆ, ಮತ್ತೆ ಅಂಥವರನ್ನ ನಾವು ಅವಲಂಬಿಸಿ ಏನು ಉಪಯೋಗ? ಇದನ್ನ ಯಾವತ್ತೂ ಕೂಡ ನಾವು ಮನನ ಮಾಡ್ತಾ ಇರಬೇಕು. ಕಳೆದ ದಿವಸ ಹೇಳಿದ್ದೇನೆ, ಹೇಳಿಲ್ಲ ಅಂತಲ್ಲ, ಮತ್ತೆ ಹೇಳಬೇಕು ಅಂತ ಕಾಣಿಸ್ತು, ಮತ್ತೊಂದಿಷ್ಟು ಹೇಳಿಕೊಂಡೆ. ಇದೆಲ್ಲ ಆತ್ಮವಿಮರ್ಶೆ ಅಷ್ಟೆ. ಇವತ್ತು ನೋಡ್ಬೇಕಾದ 177ನೇ ಶ್ಲೋಕದಲ್ಲಿ ಸತಿ ತನ್ನ ತಂದೆ ಅಂತ ದಕ್ಷ ಪ್ರಜಾಪತಿಗೆ ಕೆಲವು ಎಚ್ಚರಿಕೆ ಮಾತುಗಳನ್ನು ಹೇಳ್ತಾಳೆ. ಅದನ್ನೀಗ ನಾವು ನೋಡಬೇಕಾಗಿದೆ. ವಸ್ತುತಃ ದಕ್ಷ ಪ್ರಜಾಪತಿ ಅಂದರೆ ಬಹಳ ದೊಡ್ಡ ಜ್ಞಾನಿಯೇ ಅವನು. ಅವನೇನು ಮೋಕ್ಷ ಮಾರ್ಗದ ಮೋಕ್ಷ ಸಾಧನೆಯ ಅರಿವಿಲ್ಲದೆ ಕೇವಲ ಪ್ರವೃತ್ತ ಕರ್ಮದಲ್ಲೇ ಮುಳುಗಿದಂತಹ ಕ್ಷುದ್ರ ವ್ಯಕ್ತಿ ಅಲ್ಲ. ಆದರೆ ಈಗ ಅವನಿಗೆ ಈ ತನ್ನ ಅಳಿಯನಾದಂತಹ ಶಿವನ ವಿಷಯದಲ್ಲಿ ಒಂದು ಸ್ಪರ್ಧೆ ಮೂಡಿರೋದ್ರಿಂದ, ಅವನ ಬಗ್ಗೆ ಒಂದು ತಾತ್ಸಾರ ಮೂಡಿರುವುದರಿಂದ ಎಂಥದೋ ಒಂದು ಯಜ್ಞ ಮಾಡಬೇಕು ಅಂತ ಹೊರಟಿದ್ದಾನೆ. ಆ ಯಜ್ಞದಿಂದ ವಾಸ್ತವಿಕವಾದ ಫಲ ಏನು? ಭಗವಂತನ ಭಕ್ತರಾದಂಥ ಅವನ ಪರಿವಾರಭೂತರಾದಂಥ ದೇವತೆಗಳನ್ನು ನಾನು ಸರಿಯಾಗಿ ಆರಾಧನೆ ಮಾಡಿದಂಥ ಆದೀತ ಅನ್ನೋ ಎಚ್ಚರ ಅವನಿಗಿಲ್ಲ. ಪ್ರತಿಷ್ಠೆಗಾಗಿ ಯಜ್ಞ ಮಾಡಲಿಕ್ಕೆ ಹೊರಟಿದ್ದಾನೆ. ಶಿವನನ್ನು ಅದರಲ್ಲಿ ಅನಾದರಿಸಿದ್ದಾನೆ. ಆದ್ದರಿಂದ ಅವನು ಕೂಡ ನಿವೃತ್ತ ಕರ್ಮವನ್ನು ಕೈಬಿಟ್ಟಂತಾಯಿತು, ಪ್ರವೃತ್ತ ಕರ್ಮಕ್ಕೆ ಅವನು ಬೆಲೆ ಕೊಟ್ಟಂತಾಗ್ತದೆ. ಅದಕ್ಕಾಗಿ ಅವನನ್ನ ಎಚ್ಚರಿಸ್ತಾ ಇದ್ದಾಳೆ. ಇಂಥ ಯಜ್ಞದಿಂದ ಏನು ಫಲ ಅಂತ ಹೇಳ್ತಿದ್ದಾಳೆ. ಏಕಾಂತ ಭಕ್ತರಾದವರು ಒಂದು ಧರ್ಮವನ್ನು ಆಚರಣೆ ಮಾಡ್ತಾರೆ. ಆ ಏಕಾಂತ ಭಕ್ತರು ಆಚರಣೆ ಮಾಡುವ ಧರ್ಮ ಏನಿದೆ ಅದು ಬೇರೆಯವರಿಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾವಃ ಪದವ್ಯ ಪಿತರಸ್ಮದಾಸ್ಥಿತಾ ಯಾ ಯಜ್ಞಶಾಲಾಸನ ಧೂಮವರ್ತ್ಮನಾಂ ಅವ್ಯಕ್ತ ಲಿಂಗಾ. ಅದು ಏನಂತ ತಿಳಿಯೋದೇ ಇಲ್ಲ ಉಳಿದವರಿಗೆ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ, ಈ ಧರ್ಮಾಚರಣೆಯನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಉಳಿದವ್ರಿಗೆ ತಿಳಿಯೋದೇ ಇಲ್ಲ. ನಮ್ಮ ಅನೇಕಾಂತ ಭಕ್ತರು ಮತ್ತು ಏಕಾಂತ ಭಕ್ತರು ಅಂತ ಇಬ್ಬರಿದ್ದಾರಲ್ಲ, ನಮ್ಮಂಥ ಸಾಧಾರಣರಾದ ಭಕ್ತರಿಗೆ ಸುಖ ಬೇಕು, ದುಃಖ ಹೋಗಬೇಕು. ಅದಕ್ಕಾಗಿ ಏನೇನೋ ಕರ್ತವ್ಯಗಳನ್ನು ನಾವು ಮಾಡ್ತಾ ಇರ್ತೇವೆ. ಸುಖ ಬರಬೇಕು, ದುಃಖ ಹೋಗಬೇಕು ಅಂದರೆ ಧರ್ಮಾಚರಣೆ ಬೇಕು. ಅದರಿಂದ ಭಗವಂತ ಒಲಿಬೇಕು. ಭಗವಂತ ಒಲಿದ್ರೇನೆ ದುಃಖ ಹೋಗ್ಲಿಕ್ಕೆ ಸಾಧ್ಯ, ಸುಖ ಬರ್ಲಿಕ್ಕೆ ಸಾಧ್ಯ ಅಂತ ಇವರು. ಹಾಗಾದರೆ ಅನಿವಾರ್ಯವಾಗಿ ಇನ್ನು ಬೇರೆ ಮಾರ್ಗ ಇಲ್ಲ ಅಂತಾದಾಗ ಭಗವಂತನನ್ನೇ ನಾವು ಶರಣ ಹೋಗೋಣ ಅಂತ ಹೋಗ್ತಾರಷ್ಟೇ. ವಸ್ತುತಃ ಭಗವಂತನಿಂದ ಅವರಿಗೆ ಆಗಬೇಕಾದಂಥ ಮಹಾಪ್ರಯೋಜನ ಏನೂ ಇಲ್ಲ. ಭಗವಂತನಿಂದಲೇ ಆಗಬೇಕಾದ ಮಹಾಪ್ರಯೋಜನ ಏನಿಲ್ಲ. ಬೇಕಾಗಿರುವುದು ಸುಖ, ಆದ್ದರಿಂದ ಬೇರೆ ಮಾರ್ಗ ಇಲ್ಲ ಅಂತ ಭಗವಂತನನ್ನ ಆರಾಧಿಸಲಿಕ್ಕೆ ಕೂತಿದ್ದಾರಷ್ಟೆ. ಇಂಥ ಕ್ಷುದ್ರವಾದ ಮನಸ್ಥಿತಿ ನಮ್ಮದು. ಇಂಥ ಕ್ಷುದ್ರವಾದಂಥ ಮನಸ್ಥಿತಿ ಇದ್ದವರಿಗೆ ಏಕಾಂತ ಭಕ್ತರಾದಂಥವರ ಧೋರಣೆ, ಭಗವಂತನನ್ನವರು ಯಾಕಾಗಿ ಪ್ರೀತಿಸ್ತಾರೆ? ಅವರಿಗೆ ಸುಖವೂ ಬೇಡ, ಮೋಕ್ಷ ಸುಖವೂ ಬೇಡ, ಭಗವಂತನಿಗಾಗಿ ಭಗವಂತ ಬೇಕಷ್ಟೆ. ಅಂಥ ದೃಢವಾದ ನಿಷ್ಠೆ ಹೇಗೆ ಬಂತು ಅವರಿಗೆ? ಭಗವಂತನನ್ನು ಮಾತ್ರ ಅಷ್ಟು ಅದಮ್ಯವಾಗಿ ಪ್ರೀತಿಸುವಂಥ
ಅವನ ವ್ಯಕ್ತಿತ್ವದಿಂದ ಅಷ್ಟು ಆಕೃಷ್ಟರಾಗುವಂಥ ಸ್ವಭಾವ ಅವರಿಗೆ ಬಂತು ಹೇಗೆ ಅನ್ನುವುದು ಈ ಸಾಮಾನ್ಯರಾದವರಿಗೆ ಅರ್ಥವೇ ಆಗೋದಿಲ್ಲ. ಅವ್ರಿಗೆ ಅರ್ಥ ಆಗುವುದೆಲ್ಲ ಸುಖ ಪಡಬೇಕು, ಸುಖ ಪಡಲಿಕ್ಕೆ ಧನ ಬೇಕು, ಧನ ಗಳಿಸಲಿಕ್ಕಾಗಿ ಏನೋ ಅದೊಂದು ವೃತ್ತಿ ಇದ್ಬೇಕು, ಇಷ್ಟಕ್ಕಾಗಿ ಮಾತ್ರ ಅವರು ಪ್ರಯತ್ನ ಪಡ್ತಿರ್ತಾರೆ. ಇದು ಏಕಾಂತ ಭಕ್ತರಿಗೂ ಅನೇಕಾಂತ ಭಕ್ತರಿಗೂ ಇರುವಂಥ ವ್ಯತ್ಯಾಸ, ಸಾಮಾನ್ಯ ಭಕ್ತರಿಗೂ ಶ್ರೇಷ್ಠ ಭಕ್ತರಿಗೂ ಇರುವಂಥ ವ್ಯತ್ಯಾಸ. ಅದಕ್ಕಾಗಿ ಆ ಅನುವಾದದಲ್ಲಿ ಹೀಗೆ ಹೇಳ್ತಾರೆ, ಮೋಕ್ಷವನ್ನು ಕೂಡ ಬಯಸದೆ ನಾವು ಪಾರ್ವತಿ, ಶಿವ, ಗರುಡ, ಶೇಷ, ರುದ್ರಾದಿಗಳು, ಅವರ ಪತ್ನಿಯರು, ಚತುರ್ಮುಖಾದಿಗಳು, ವಾಯು, ಭಾರತಿ ಮೊದಲಾದವರು ಮೋಕ್ಷವನ್ನು ಕೂಡ ಬಯಸದೆ ಆ ಭಗವಂತನ ಆರಾಧಿಸ್ತಾರಲ್ಲ, ಆ ಮಹಾ ನಿಯಮ ಅದು ನಿಮ್ಮಂಥ ಸಾಮಾನ್ಯರಿಗೆ, ದಕ್ಷ ಪ್ರಜಾಪತಿ ಅಂತ ಸಾಮಾನ್ಯನಿಗೆ ಅದು ಗಮ್ಯ ಆಗೋದಿಲ್ಲ, ಅರ್ಥ ಆಗೋದಿಲ್ಲ. ಅದು ಶಾಸ್ತ್ರದ ಸಾರವನ್ನು ನೀವು ತಿಳಿದಿಲ್ಲ, ಅದರಿಂದ ನಿಮಗೆ ಅದು ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾಳು. ಪಾರ್ವತಿಗೆ ಹೋಲಿಸಿದ್ರೆ ದಕ್ಷ ಪ್ರಜಾಪತಿ ಸಾಮಾನ್ಯ ಅಷ್ಟೇ, ನಮಗೆ ಹೋಲಿಸಿದ್ರೆ ಅವನು ಅಸಾಮಾನ್ಯನೇ. ಪಾರ್ವತಿ ದೊಡ್ಡವಳಾದ್ರಿಂದ ಯೋಗ್ಯತೆ ದೃಷ್ಟಿಯಿಂದ ಅವನ ಮಗಳಾದರೂ ಯೋಗ್ಯತೆ ದೃಷ್ಟಿಯಿಂದ ಅವನಿಗಿಂತ ಉತ್ತಮಳಾದ್ರಿಂದ ಅವಳು ಅವನನ್ನ ನಿಮ್ಮಂಥವರಿಗೆ ಯೋಗ್ಯ ಅಲ್ಲ ಅಂತ ನಿಂದಿಸ್ತಾ ಇದ್ದಾಳೆ. ವಸ್ತುತಃ ನೀನು ದೇವತೆಯೇ ಅನ್ನೋ ಅನುವಾದದಲ್ಲಿ ಹೇಳಿದ್ದಾರೆ. ಮೂಲ ವಿಷ್ಣು ತೀರ್ಥರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ. ದೊಡ್ಡ ದೇವತೆನೇ ಅವನು. ಆದರೆ ಈಗ ಯಾವುದೋ ಪ್ರಾರಂಭ ಕರ್ಮದಿಂದಾಗಿ ಶಿವನನ್ನ ಅನಾದರಿಸಿ ಈ ಯಜ್ಞದಲ್ಲಿ ತೊಡಗಿದ್ದಾನೆ. ಶಿವನನ್ನ ಅನಾದರಿಸಿ, ಭಗವಂತನ ಪ್ರತೀಕನಾದಂತಹ ಶಿವನನ್ನ ಅನಾದರಿಸಿ ಇಂಥ ಒಂದು ಯಜ್ಞ ಮಾಡಬೇಕು ಅಂತ ಹೊರಟ್ರೆ, ಆದ್ರಿಂದ ಶಿವನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗಾದ್ರೂ ಏನು ತೃಪ್ತಿ ಆದೀತು? ಬಹಳ ಅಂದ್ರೆ ಇದರಿಂದ ಏನೋ ಒಂದಿಷ್ಟು ಸ್ವರ್ಗಲೋಕದಲ್ಲಿ ಆ ದಕ್ಷ ಪ್ರಜಾಪತಿಯ ಪದವಿಯಲ್ಲಿ ಅವನಿಗೊಂದಿಷ್ಟು ಉನ್ನತಿ ಸಿಕ್ಕಿತು, ಸುಖ ಸಿಕ್ಕಿತು. ಆದ್ರಿಂದ ಅದು ಪ್ರವೃತ್ತ ಕರ್ಮ ಆಗೋದು. ಭಗವಂತನನ್ನು ಸರಿಯಾಗಿ ತಿಳಿದು ಅರ್ಚನೆ ಮಾಡದೆ ಹೋದ್ರೆ ಅದರಿಂದ ಮೋಕ್ಷ ಸಿಗೋದಿಲ್ಲ, ಯಾವುದೋ ಒಂದು ಕ್ಷಣಿಕವಾದ ಸುಖ ಮಾತ್ರ ಸಿಗ್ತದೆ. ಆಗದು ಆವಾಗ ಕೇವಲ ಒಂದು ಪ್ರವೃತ್ತ ಕರ್ಮ ಆಗಿಬಿಡ್ತದೆ. ಹೀಗೆ ಯಜ್ಞಶಾಲೆಯಲ್ಲಿ ದೀಕ್ಷಿತನಾಗಿ ಕೂತ್ಕೊಂಡಿದ್ದೆ, ಧೂಮಾದಿ ಮಾರ್ಗಗಳ ಮೂಲಕ ಸ್ವರ್ಗಕ್ಕೆ ಏರ್ಲಿಕ್ಕೆ ನೀನು ಪ್ರಯತ್ನ ಪಡ್ತಾ ಇದ್ದಿ. ನಿನಗೆ ಯಾವುದು ಯೋಗ್ಯ? ಕಾಮ್ಯ ಕರ್ಮದ ಮಾರ್ಗವೇ ನಿನಗೆ ಯೋಗ್ಯ. ನೀನೀಗ ದೇವತೆ ಆದರೂ, ದೊಡ್ಡ ದೇವತೆ ಆದರೂ ಕೂಡ ನಿನ್ನ ಜ್ಞಾನದ ಕಣ್ಣು ಮುಚ್ಚಿ ಹೋಗಿರುವುದರಿಂದ ಸದ್ಯ ಪ್ರವೃತ್ತ ಕರ್ಮವನ್ನು ಮಾಡುವಂತಹ ಎಚ್ಚರ ನಿನಗೆ ಬಂದಿಲ್ಲ. ನಿವೃತ್ತ ಕರ್ಮವನ್ನು ಮಾಡುವ ಎಚ್ಚರ ನಿನಗೆ ಬಂದಿಲ್ಲ. ಪ್ರವೃತ್ತ ಕರ್ಮದಲ್ಲೇ ನೀನು ತೊಡಗಿದ್ದಿ, ಕಾಮ್ಯ ಕರ್ಮದಲ್ಲೇ ತೊಡಗಿದ್ದೆ. ಆ ಕಾಮ್ಯ ಕರ್ಮವನ್ನು ಬಯಸುವವರು ಯಾರು ಅಂದರೆ ಜೀವರು, ನಾನಾ ಥರದ ಜೀವರು, ಕ್ಷುದ್ರವಾದಂತಹ ರಾಜಸ ತಾಮಸ ಜೀವರೆಲ್ಲ ಇದ್ದಾರೆ. ಅವ್ರೇನ್ ಮಾಡ್ತಾರೆ? ಯಜ್ಞ ಮಾಡ್ತಾರೆ. ಆ ಯಜ್ಞದಲ್ಲಿ ಪಶು ವೇದಗಳನ್ನೆಲ್ಲ ನೋಡ್ತಾರೆ, ಅಲ್ಲಿ ಆ ಥರ ಏನು ಬಲಿ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ, ಅದನ್ನೆಲ್ಲ ನೋಡ್ತಾರೆ. ಸ್ವರ್ಗದಲ್ಲಿ ಅದರಿಂದ ಏನೇನು ಸಿಗ್ತದೆ, ಈ ಜಗತ್ತಿನಲ್ಲಿ ಏನು ಸಿಗ್ತದೆ ಅನ್ನೋದನ್ನೆಲ್ಲ ಬಹಳ ಸಂತೋಷದಿಂದ ಅರ್ಥ ಮಾಡಿಕೊಂಡು ಅದ್ ತಕ್ಕಂತೆ ಚಾಚು ತಪ್ಪದೆ ಯಜ್ಞಾದಿಗಳನ್ನು ಮಾಡ್ತಾರೆ. ಪಶು ಮಾಂಸ, ಪಕ್ಷಿ ಮಾಂಸ, ಪ್ರಾಣಿ ಮಾಂಸ ಇತ್ಯಾದಿಗಳನ್ನ ಯಜ್ಞದಲ್ಲಿ ಹಾಕಿ ಆ ಯಜ್ಞದ ಶಿಷ್ಟವಾದಂತಹ ಅನ್ನದಿಂದ ತಾವು ಕೂಡ ತಮ್ಮ ಹೊಟ್ಟೆಯನ್ನು ಹೊರ್ಕೊಂಡು ಅವರು ಕಾಮ್ಯ ಕರ್ಮದಲ್ಲೇ ನಿರತರಾಗಿಬಿಟ್ಟಿರ್ತಾರೆ. ಆ ಮಾರ್ಗವೇ ನಿನಗೂ ಯೋಗ್ಯ, ನನಗದು ಬೇಡ. ನಮಗೂ ಬೇಕಾದ ಮಾರ್ಗ ನಿನಗೆ ಬೇಡ, ನಿನಗೆ ಬೇಕಾದ ಮಾರ್ಗ ನಮಗೂ ಬೇಡ ಅಂತವಳು ದಕ್ಷ ಪ್ರಜಾಪತಿಯನ್ನು ಎಚ್ಚರಿಸ್ತಿದ್ದಾಳೆ. ನಾವು ಇದನ್ನ ಗಮನಿಸಬೇಕಾದಂಥ ಮಾತಿದು. ಪಾರ್ವತಿ ಕೇವಲ ದಕ್ಷ ಪ್ರಜಾಪತಿಯನ್ನ ಎಚ್ಚರಿಸ್ತಾ ಇರುವಂಥ ಮಾತಲ್ಲ ಇದು, ನಮಗೂ ಕೂಡ ಹೇಳ್ತಾನೆ ಇದ್ದಾಳೆ. ಅವಳು ವಾಗಭಿಮಾನಿನಿ, ಉಮಾವೈ ವಾಕ್ ಸಮುದ್ದಿಷ್ಟ, ಮತ್ತೆ ಬುದ್ಧಿಭಿಮಾನಿನೂ ಕೂಡ ಹೌದು ಅವಳು. ಅಂಥವಳು ದಕ್ಷ ಪ್ರಜಾಪತಿಯ ನೆಪದಿಂದ ನಮಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾಳೆ. ಪ್ರವೃತ್ತ ಕರ್ಮದಲ್ಲೇ ಮುಳುಗಿ ಹೋಗಬೇಡಿ,
ನಿವೃತ್ತ ಧರ್ಮವನ್ನು ಆಚರಿಸಿರಿ, ಶಾಸ್ತ್ರದ ಸರಿಯಾದ ಜ್ಞಾನ ಇರಲಿ, ಭಗವಂತನ ಮತ್ತು ಭಗವಂತನ ಪ್ರತೀಕರಾದಂಥ ಅನೇಕಾನೇಕ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಏನಿದ್ದಾರೆ ಅವರೆಲ್ಲರ ಸರಿಯಾದಂತಹ ಜ್ಞಾನವಿರಲಿ, ಅಂಥ ಜ್ಞಾನಪೂರ್ವಕವಾಗಿಯೇ ಕರ್ಮವನ್ನು ಮಾಡಿರಿ ಅಂತ ನಮ್ಮನ್ನು ಅವಳು ಎಚ್ಚರಿಸ್ತಾ ಇದ್ದಾಳೆ. ಇದರಲ್ಲಿ ಮತ್ತು ಅನೇಕ ವಿಷಯಗಳನ್ನು ನಾವು ನೋಡೋದಿದೆ. ಅದನ್ನು ಈ ಮುಂದಿನ ಭಾಗದಲ್ಲಿ ನೋಡೋಣ.